ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಅಶ್ವವೇಗ. ನಾನು ಶ್ವೇತಾ. ಗುರು ರಾಯರ ದರ್ಶನಕ್ಕೆ ಅಂತ ಮಂತ್ರಾಲಯಕ್ಕೆ ತೆರಳಿದವರು ಆ ಸ್ವಾಮಿಯ ದರ್ಶನವನ್ನ ಮಾಡದೆ ಹಾಗೆ ಬಂದಿರುವ ಉದಾಹರಣೆಯೇ ಇಲ್ಲ. ಇಲ್ಲಿ ಮಂತ್ರಾಲಯದ ಶ್ರೀ ರಾಯರು 12 ವರ್ಷಗಳ ಕಾಲ ತಪಸ್ಸು ಮಾಡಿದ್ರಂತೆ. ಇಲ್ಲಿ ನಡೆಯುವ ಪವಾಡಗಳೇ ಅಪಾರ. ಯಾವುದು ಆ ದೇವಸ್ಥಾನ ಅನ್ಕೊಂಡ್ರಾ? ಈ ಸ್ಟೋರಿ ನೋಡಿ. ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನವು ಮಂತ್ರಾಲಯದಿಂದ 20 ಕಿಲೋಮೀಟರ್ ದೂರದಲ್ಲಿರುವ ತುಂಗಭದ್ರಾ ನದಿಯ ಇನ್ನೊಂದು ಬದಿಯಲ್ಲಿದೆ. ಇದು ಕರ್ನಾಟಕದಲ್ಲಿರುವ ಪ್ರಮುಖ ಹಾಗೂ ಶಕ್ತಿಶಾಲಿ ಆಂಜನೇಯ ಸ್ವಾಮಿ ದೇವಾಲಯವಾಗಿದೆ. ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯಕ್ಕೆ ತೆರಳುವ ಮೊದಲು 12 ವರ್ಷಗಳ ಕಾಲ ಈ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಧ್ಯಾನ ಮಾಡಿದರು ಎಂದು ಹೇಳಲಾಗುತ್ತೆ. ನೀವು ಮಂತ್ರಾಲಯಕ್ಕೆ ರಾಯರ ದರ್ಶನಕ್ಕೆ ಬಂದಾಗ ಭೇಟಿ ನೀಡಲೇಬೇಕಾದ ಆಂಜನೇಯ ಸ್ವಾಮಿ ದೇವಾಲಯವಿದು. ಗುರು ರಾಘವೇಂದ್ರ ಸ್ವಾಮಿಯವರು ಪಂಚಮುಖಿ ಆಂಜನೇಯನಿಗಾಗಿ 12 ವರ್ಷಗಳ ಕಾಲ ತಪಸ್ಸು ಮಾಡಿದ್ರಂತೆ. ಇಲ್ಲಿರುವ ಆಂಜನೇಯನು ವರಾಹ, ಗರುಡ, ನರಸಿಂಹ, ಹಯಗ್ರೀವ ಮತ್ತು ಹನುಮಂತನಿಂದ ಕೂಡಿದ ಪಂಚಮುಖದೊಂದಿಗೆ ಅಂದರೆ 5 ಮುಖದೊಂದಿಗೆ ರಾಘವೇಂದ್ರ ಸ್ವಾಮಿಯ ಮುಂದೆ ಪ್ರತ್ಯಕ್ಷನಾದನು ಅನ್ನುವ ನಂಬಿಕೆ ಜನರದ್ದು. ಮಂತ್ರಾಲಯದಲ್ಲಿ ನೆಲೆಸಿರುವ ರಾಯರು 12 ವರ್ಷಗಳ ಕಾಲ ತಪಸ್ಸು ಮಾಡಿದ್ರು. ತಪಸ್ಸು ಮಾಡಿದ ಫಲವಾಗಿ ಪಂಚಮುಖಿ ಆಂಜನೇಯ ಸ್ವಾಮಿ ದರ್ಶನವನ್ನ ನೀಡಿದ್ರು ಅನ್ನುವಂತ ಒಂದು ಹಿನ್ನೆಲೆ ಇದೆ ಈ ದೇವಸ್ಥಾನಕ್ಕೆ. ಸೊ ಈ ದೇವಸ್ಥಾನ ಹಿನ್ನೆಲೆ ಏನು, ಈ ದೇವಸ್ಥಾನದ ಸ್ಪೆಷಾಲಿಟಿ ಏನು ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ. ರಾಘವೇಂದ್ರ ಸ್ವಾಮಿಗಳು ಈ ಸ್ಥಳದಲ್ಲಿ ತಪಸ್ಸು ಮಾಡಿದ ನಂತರ ಪಂಚಮುಖಿ ಆಂಜನೇಯ ಕೊಲ್ಹಾಪುರ, ಮಹಾಲಕ್ಷ್ಮಿ, ವೆಂಕಟೇಶ್ವರ ಮತ್ತು ವಿಷ್ಣು ವರಾಹ ರೂಪದಲ್ಲಿ ಕಾಣಿಸಿಕೊಂಡರು ಎಂದು ಹೇಳಲಾಗುತ್ತೆ. ಈ ಪ್ರಸಿದ್ಧ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿರುವ ಆಂಜನೇಯನ ಮೂರ್ತಿಯು 5 ತಲೆಗಳನ್ನು ಹೊಂದಿದೆ ಮತ್ತು ಇದನ್ನ ಬೆಟ್ಟದ ಮೇಲೆ ನಿರ್ಮಿಸಲಾಗಿದೆ. ಇದು ತುಂಬಾ ಪ್ರಾಚೀನ ದೇವಾಲಯವೆಂದು ದೊಡ್ಡ ಬಂಡೆಯ ಮೇಲಿರುವ ಹನುಮಾನ್ ಮೂರ್ತಿಯೇ ಹನುಮಾನ್ ಎಂದು ಜನರು ಭಾವಿಸುತ್ತಾರೆ. ಗುರು ರಾಘವೇಂದ್ರರು ಪಂಚಮುಖಿ ಆಂಜನೇಯನಿಗಾಗಿ 12 ವರ್ಷಗಳ ಕಾಲ ಇಲ್ಲಿ ತಪಸ್ಸು ಮಾಡಿದ್ರು. ಇಲ್ಲಿ ಆಂಜನೇಯನು ವರಾಹ, ಗರುಡ, ನರಸಿಂಹ, ಹಯಗ್ರೀವ ಮತ್ತು ಹನುಮಂತನಿಂದ ಕೂಡಿದ ಪಂಚಮುಖದೊಂದಿಗೆ ಅಂದರೆ 5 ಮುಖದೊಂದಿಗೆ ರಾಘವೇಂದ್ರ ಸ್ವಾಮಿಯ ಮುಂದೆ ಪ್ರತ್ಯಕ್ಷನಾದನು ಎಂದು ಹೇಳಲಾಗುತ್ತೆ. ಚಿಕ್ಕದಾಗಿ ಬೃಂದಾವನ ಕಾಣಿಸೋ ಜಾಗದಲ್ಲಿ ರಾಘವೇಂದ್ರ ಸ್ವಾಮಿಗಳವರು 12 ವರ್ಷ ಕಾಲ ತಪಸ್ಸೆ ಮಾಡಿದ್ದಾರೆ 16ನೇ ಶತಮಾನದಲ್ಲಿ. ಆ ತಪಸ್ಸಿಗೆ ಮೆಚ್ಚಿ ಪಂಚಮುಖಿ ಆಂಜನೇಯ ಸ್ವಾಮಿ ಕಲ್ಲಿನಲ್ಲಿ 5 ಅವತಾರಗಳಿಂದ ದರ್ಶನ ಕೊಟ್ಟಿದ್ದಾರೆ ರಾಘವೇಂದ್ರ ಸ್ವಾಮಿಗಳವರಿಗೆ. ವಿಶೇಷವಾಗಿ ಕವಚ ಅಲಂಕಾರ ಮಾಡಿರುತ್ತಾರೆ. ಮಧ್ಯದಲ್ಲಿ ಆಂಜನೇಯ, ನರಸಿಂಹ, ಗರುಡ, ಹಯಗ್ರೀವ, ವರಾಹ ಇವರೇ ಪಂಚಮುಖಿ ಪ್ರಾಣದೇವರು. ಸ್ವಯಂ ಉದ್ಭವ ಶಿಲೆ. ಪೂರ್ತಿ ಮೇಲೆ ವೆಂಕಟರಮಣ, ಮಹಾಲಕ್ಷ್ಮಿ ಇವರ ದರ್ಶನ ನಂತರ ಮಂತ್ರಾಲಯಕ್ಕೆ ಹೋಗಿ ವೃಂದಾವನಸ್ಥರಾಗಿದ್ದಾರೆ ಗುರುಗಳು ರಾಘವೇಂದ್ರ ಸ್ವಾಮಿಗಳವರು. ಇಲ್ಲಿನ ಮೂಲ ಅರ್ಚಕರು ಅನಂತಾಚಾರ್ಯವರು ರಾಘವೇಂದ್ರ ಸ್ವಾಮಿಯ ಸಮಕಾಲಿಕರು. ರುದ್ರದೇವರನ್ನ, ಶೇಷದೇವರನ್ನ, ವಿನಾಯಕನ್ನ ಹಾಗೂ ಬೃಂದಾವನನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಗುರುಗಳು ವೃಂದಾವನ ನಂತರದಲ್ಲಿ. ಇಲ್ಲಿ ನೋಡುವಂಥ ಸ್ಥಳಗಳಂದರೆ ಪೂರ್ವ ದಿಕ್ಕಿನಲ್ಲಿ ಪಂಚಮುಖಿ ಪಾದರಕ್ಷೆ ಉಂಟು. ಎಂಟ್ರೆನ್ಸ್ ಬರೋದು ಏನ್ರಿ ಪಂಚಮುಖಿ ಆಂಜನೇಯ ಸ್ವಾಮಿನ ದರ್ಶನ ಮಾಡಿಕೊಂಡು ಪುಷ್ಪಕ ವಿಮಾನ, ಬೆಡ್ ಆ್ಯಂಡ್ ಪಿಲ್ಲೋ, ಗ್ರಾಮ ದೇವತೆ ಎರಕಲಮ್ಮ ಹಾಗೂ ಪಾದಗಳನ್ನು ದರ್ಶನ ಮಾಡ್ಕೋಬೋದು. ಪಂಚಮುಖಿ ಆಂಜನೇಯ ಸ್ವಾಮಿಯ ದರ್ಶನ ಒಂದ್ ಕಡೆಯಾದ್ರೆ ಹನುಮನ ಪಾದುಕೆಗಳು ಕೂಡ ಇಲ್ಲಿ ಗಮನವನ್ನ ಸೆಳೆಯುತ್ತೆ. ಅಲ್ಲದೆ ದೇವರ ತಾಯತವನ್ನ ಇಟ್ಟು ಪೂಜೆ ಮಾಡಿ ಆ ಬಳಿಕ ಅದನ್ನ ಭಕ್ತರಿಗೆ ಕಟ್ಟುತ್ತಾರೆ. ಇದು ಇಲ್ಲಿನ ವಿಶೇಷ ಅಂತಾನೆ ಹೇಳಬಹುದು. ಇನ್ನು ದೇವಾಲಯದ ಹೊರಗೆ ಜೋಡಿ ಪಾದರಕ್ಷೆಗಳಿದ್ದು ಇದನ್ನ ಜನರು ಆಂಜನೇಯನ ಪಾದಗಳೆಂದು ನಂಬುತ್ತಾರೆ. ಶ್ರೀ ಸ್ವಾಮಿಯವರ ಆಲಯಕ್ಕೆ ಪೂರ್ವ ದಿಕ್ಕಿನಲ್ಲಿ ಅವರ ಪಾದುಕೆಗಳಿವೆ. ಆ ಪಾದುಕೆಗಳನ್ನ ಪ್ರತಿ 5 ವರ್ಷಗಳಿಗೊಮ್ಮೆ ತಯಾರಿಸಿ ಹಳೆ ಪಾದರಕ್ಷೆಗಳನ್ನ ನೆಲುವಿನ ಸ್ತಂಭಕ್ಕೆ ಎದುರುಗಡೆ ಇರುವ ಸಣ್ಣ ಕೊಠಡಿಯಲ್ಲಿಟ್ಟು ಹೊಸದಾಗಿ ತಯಾರಿಸಿದ ಪಾದುಕೆಗಳನ್ನ ಇಟ್ಟು ಪೂಜಿಸುತ್ತಾರೆ.
ಸ್ವಾಮಿಯವರು ಪ್ರತಿದಿನ ಅವುಗಳನ್ನು ಧರಿಸಿ ಸಂಚಾರ ಮಾಡುತ್ತಾರೆ ಅನ್ನೋ ನಂಬಿಕೆ ಜನರದ್ದು. ಇದನ್ನ ಪುಷ್ಟೀಕರಿಸುವಂತೆ ಹಳೆ ಪಾದರಕ್ಷೆಗಳಿಗೆ ಧೂಳು, ಹೊಲಿನ ಕಡ್ಡಿಗಳು ಸಹ ಮೆತ್ತಿಕೊಂಡಿರುತ್ತೆ. ಅಲ್ಲದೆ 5 ಪಾದರಕ್ಷೆಗಳಲ್ಲಿ ಬೃಹದಾಕಾರದಲ್ಲಿ ತಯಾರಿಸಲ್ಪಟ್ಟ ಪಾದುಕೆಗಳು ಸವಿದು ಹೋಗಿರುತ್ತೆ. ಇದು ಇಲ್ಲಿನ ಪವಾಡ ಅಂತ ಹನುಮನ ಭಕ್ತರು ಹೇಳುತ್ತಾರೆ. ಇನ್ನು ಪಂಚಮುಖಿ ಆಂಜನೇಯ ದೇವಸ್ಥಾನ ಅಂತ ಬಂದಾಗ ಈ ಪಾದರಕ್ಷೆ ಪಾದುಕೆಗಳು ತುಂಬ ಒಂದು ಮಹತ್ವವನ್ನು ಪಡ್ಕೊಳ್ಳುತ್ತೆ. ಯಾಕೆ ಅಂತಂದರೆ ಈ ಪಾದರಕ್ಷೆಗಳು ಸವಿಯುತ್ತೆ ಅಂತ ಹೇಳ್ತಾರೆ. ಇದು ನಿಜಾನ? ಮತ್ತು ಈ ಪವಾಡ ಸದೃಶ್ಯವಾಗಿರುವಂಥ ಒಂದು ಮಾಹಿತಿಯನ್ನು ನಮಗೆ ತಿಳಿಸೋದಾದ್ರೆ ಅಂತ. ಇಲ್ಲಿ ನೋಡಿ ಮೇಡಮ್, ಇವು ಆಂಜನೇಯ ಸ್ವಾಮಿ ಪಾದರಕ್ಷೆಗಳು. ಇದರಲ್ಲಿರೋದು ನಾವು ಪ್ರತಿ 5 ವರ್ಷಕ್ಕೊಮ್ಮೆ ಬದಲಾಯಿಸ್ತೀವಿ ಪಾದಕೆಗಳನ್ನ. ಅದು ಹೇಗೆಂದರೆ ಆಂಜನೇಯ ಸ್ವಾಮಿ ಅವರು ಇಲ್ಲಿ ಬಂದು ಹಾಕೊಂಡು ಸಂಚಾರ ಮಾಡ್ತಾರೆ ಅಂತ ನಮಗೊಂದು ಇದು. ಯಾಕಂದರೆ ನಮ್ಮ ತಾತ ಮುತ್ತಾತಗಳಿಂದ ಅವಾಗಿಂದ ನಮ್ಮ ತಾತನ ಒಂದು ಕಲ್ಪನೆಯಲ್ಲಿ ಅವ್ರು ಬಂದು ಹೇಳೋಗಿರ್ತಕ್ಕಂಥದ್ದು ನಡೆದಿದೆ ಅವಾಗ. ಹಾಗಾಗಿ ಅವಾಗಿಂದ ಇವಾಗ ತನಕ ನಮ್ಮ ವಂಶ ಪರಂಪರೆ ಮಾಡ್ಕೊತಾ ಬರ್ತಾ ಇದ್ವಿ ಪಾದಕೆಗಳನ್ನು. ಇದು ಹೊಸ ಪಾದಕೆಗಳಂತ ನಾವು ಹೇಳ್ತೀವಿ. ಇಲ್ಲಿ ಅಲ್ಲಿರೋದು ಹಳೆ ಪಾದಕೆಗಳಂತ ಹೇಳ್ತೀವಿ. ಇಲ್ಲಿ ನೀವು ಅವರು ಆಂಜನೇಯ ಸ್ವಾಮಿ ಹಾಕೊಂಡು ಬಂದು ತುಳಿದಾಡಿದ ನಂತರ ಇಲ್ಲಿ ಹಳೆ ಪಾದಕೆಗಳಾಗುತ್ತೆ. ಇದು ಈ ಪಾದಕೆಗಳನ್ನು ತೊಗೊಂಡೋಗಿ ಅಲ್ಲಿ ಇಡ್ತೀವಿ ಮೇಡಮ್. ಆವಾಗ ಮತ್ತೆ ಹೊಸ ಪಾದರಕ್ಷೆಗಳನ್ನು ತೊಗೊಂಬಂದು ಇಲ್ಲಿ ಇಡ್ತೀವಿ. ಅವ್ರು ಬಂದು ಹಾಕೊಂಡು ಸಂಚಾರ ಮಾಡಿರ್ತಾರೆ ಅಂತ ನಮಗೆ ಒಂದು ಇದು ಆಗುತ್ತೆ. ಆವಾಗಿನ ಕಾಲದಲ್ಲಿ ಈ ಪಾದಕೆ ಕೆಳಗಡೆ ಧೂಳು, ಮುಳ್ಳು ಮತ್ತು ಎಂಥದ್ದು ಏನೇನೋ ಅನೇಕ ಇರ್ತಿದ್ವು. ಧೂಳು ಆಗಲಿ, ಮುಳ್ಳು ಆಗಲಿ, ಮತ್ತು ಅದಕ್ಕೆ ಏನೇನೋ ಇರ್ತಿದ್ವು ಮೇಡಮ್. ಅದೆಲ್ಲ ಬಂದು ನಮ್ಮ ತಾತನವರು ಕ್ಲೀನ್ ಮಾಡ್ತಾ ಇರ್ತಿದ್ರು. ಇವಾಗಲೂ ಕೂಡ ಅವಾಗ ಇರುತ್ತೆ ಮೇಡಮ್. ಅದ್ರ ಕಣ್ಣಿಗೆ ಕಾಣಿಸ್ಕೊಳ್ಳಲ್ಲ. ಬೆಳಗ್ಗೆ ಬರೋಷ್ಟೊಳಗೆ ಮಾಯವಾಗಿರುತ್ತೆ ಇಲ್ಲಿ ಪಾದಕೆಗಳು. ಇವಾಗ ಇರೋದಿಲ್ಲ. ಹಾಗೆ ನಾವು ಆಂಜನೇಯ ಸ್ವಾಮಿಯವರು ಪ್ರತಿಯೊಬ್ಬರು ಭಕ್ತಾದಿಗಳಿಗೆ ಬಂದವ್ರಿಗೆಲ್ಲರಿಗೂ ಈ ಚರಿತ್ರೆಯನ್ನು ಹೇಳಿ ತಿಳಿಸ್ಕೊಡ್ತಿರ್ತೀವಿ ನಾವು ಇಲ್ಲಿ. ಆಂಜನೇಯ ಸ್ವಾಮಿಯ ದರ್ಶನ ಒಂದು ಕಡೆಯಾದರೆ ಹನುಮನ ಪಾದುಕೆಗಳು ಕೂಡ ಇಲ್ಲಿ ಗಮನ ಸೆಳೆಯುತ್ತವೆ. ಅಲ್ಲದೆ ತಾಯ್ತವನ್ನ ದೇವರ ಬಳಿ ಇಟ್ಟು ಪೂಜೆ ಮಾಡಿ ಆ ಬಳಿಕ ಅದನ್ನ ಭಕ್ತರಿಗೆ ಕಟ್ಟುತ್ತಾರೆ. ಇದು ಕೂಡ ಇಲ್ಲಿನ ವಿಶೇಷ. ವೀಕ್ಷಕರೇ, ಪಂಚಮುಖಿ ಆಂಜನೇಯ ದೇವಸ್ಥಾನದಲ್ಲಿ ಮತ್ತೊಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ಇಲ್ಲಿ ಪಂಚಮುಖಿ ಆಂಜನೇಯ ದೇವರ ಒಂದು ಪಾದುಕೆ ಇದೆ ಮತ್ತು ಅಲ್ಲಿ ಒಂದು ತಾಯ್ತಾ ಯಂತ್ರಗಳನ್ನು ಕೂಡ ಕಟ್ಟಲಾಗುತ್ತೆ. ಈ ವಿಶೇಷತೆ ಬಗ್ಗೆ ನಮ್ಮ ಜೊತೆ ಮಾತನಾಡೋಕಿದ್ದಾರೆ ಸ್ವಾಮೀಜಿಯವರು. ಬನ್ನಿ ಅವರನ್ನ ಪ್ರಶ್ನೆಗಳನ್ನು ಕೇಳ್ತಾ ಹೋಗೋಣ. ಸ್ವಾಮೀಜಿಗಳೇ ನಮಸ್ತೆ. ಮೊದಲಿಗೆ ಓಕೆ, ಇಲ್ಲಿ ಸ್ವಯಂಭೂ ಪಂಚಮುಖಿ ಆಂಜನೇಯ ದೇವಸ್ಥಾನದ ಒಂದು ಆಂಜನೇಯ ದೇವರ ಒಂದು ಪಾದುಕೆ ಅಂತ ಹೇಳ್ಬೋದು. ಸೊ ಪಾದಗಳು ರಾಯರು ಇಲ್ಲಿ ಬಂದು 12 ವರ್ಷ ತಪಸ್ ಮಾಡಿದರೆ ಈ ಗುಹೆಯಲ್ಲಿ ಸ್ವಯಂಭೂ ಪಂಚಮುಖಿ ಆಂಜನೇಯ ಉದ್ಭವ ಆಗಿರೋದು. 5 ರೂಪದಲ್ಲಿ ದರ್ಶನ ಕೊಟ್ಟಿರೋದು. ಆಂಜನೇಯ, ನಾರಸಿಂಹ, ಗರುಡ, ಹೈಗ್ರೀವ, ವರಹ. ಅದಾದಮೇಲೆ ಈ ಕಡೆ ನಿಂತು ಪಂಚಮುಖಿ ಆಂಜನೇಯ ರಾಯರಿಗೆ ಮಂತ್ರಾಲಯ ಹೋಗಲಿಕ್ಕೆ ದಾರಿ ತೋರಿಸಿದ್ದು. ಸ್ವಯಂಭೂ ಒಡಮುಡಿದ ಪಂಚಮುಖಿ ಆಂಜನೇಯ ಸ್ವಾಮಿಯ ಪಾದಗಳು. ಅದೇ ಥರ ಇಲ್ಲಿ ಆಂಜನೇಯ ಯಂತ್ರಗಳಿರುತ್ತೆ. ಹುಡುಗರಿಗೆ ಭಯ ಇದ್ದರೂ ಭಯ, ಗಾಳಿ, ದೃಷ್ಟಿ ಏನಾದರೂ ಇದ್ದರೂ ಸರ್ವಸಿದ್ಧ ಯಂತ್ರಗಳು ಕಟ್ತೀವಿ. ಹುಡುಗರಿಗೆ ಒಳ್ಳೆಯದಾಗುತ್ತೆ. ಎಲ್ಲರೂ ಮನೆ ಕಟ್ಬೋದು, ಅಂಗಡಿ ಕಟ್ಬೋದು, ಹೊಸ ಗಾಡಿಗಳಿಗೆ ಕಟ್ಬೋದು. ಎಲ್ಲದಕ್ಕೂ ಸರ್ವಸಿದ್ಧಿ ಮಾಡಿಟ್ಟಿರುವ ಯಂತ್ರಗಳು. ಸರ್, ನಿಮ್ಮ ಹೆಸರು? ಪ್ರೀತಮ್ ಅಂತ ಮೇಡಮ್. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ಎಲ್ಲಿಂದ ಬಂದಿದ್ದೀರಾ ಈ ಪಂಚಮುಖಿ? ಮಂಡ್ಯ ಡಿಸ್ಟಿಕ್ ಶ್ರೀರಂಗಪಟ್ಟಣ ತಾಲೂಕು. 2ನೇ ಸಲ ಬರ್ತಾ ಇದ್ದೀವಿ. ಫಸ್ಟ್ ಸಲ ಬಂದಿದ್ದೀವಿ, ಬಂದಮೇಲೆ ಎಲ್ಲ ಒಳ್ಳೆಯದಾಗಿದೆ. ಇದು 2ನೇ ಸಲ ಬರ್ತಾ ಇದ್ದೀವಿ ಮೇಡಮ್. ಇಲ್ಲಿಗೆ ತುಂಬ ಚೆನ್ನಾಗಿದೆ. ಪಂಚಮುಖಿ ದೇವಸ್ಥಾನ ವಿಶೇಷವಾಗಿದೆ. ಈ ಥರ ದೇವಸ್ಥಾನ ನಾವು ಎಲ್ಲೂ ನೋಡಿಲ್ಲ. ನಮ್ಮೂರಲ್ಲೂ ಇದೆ, ಬಟ್ ಇದು ತುಂಬ ವಿಶೇಷವಾಗಿದೆ ಮೇಡಮ್. ಸರ್, ಪಂಚಮುಖಿ ಆಂಜನೇಯ ದೇವಸ್ಥಾನ ಅಂತ ಹೇಳಿದ್ರಲ್ಲ, ಪಂಚಮುಖಿ ಆಂಜನೇಯನ ಬಗ್ಗೆ ನಿಮಗೇನಾದರೂ ಗೊತ್ತಿದೆಯಾ ಅಂತ? ಮೇಡಮ್, ಅಂದರೆ ನಮ್ಮೂರಲ್ಲಿ ರಾಮ ಅವರೆಲ್ಲ ತಪಸ್ ಮಾಡಿದ ಜಾಗ ಇದೆ. ಮತ್ತು ಆಂಜನೇಯಂಗೆ ನಮ್ಮೂರಲ್ಲಿ ಅದಂತೂ ಒಂದು ವಿಶೇಷವಿದೆ. ಪಂಚಮುಖಿ ಬಗ್ಗೆ ತಿಳ್ಕೊಂಡಿಲ್ಲ. ಇನ್ನು ಹೋಗ್ತಾ ಈಗ ಬುಕ್ಸ್ ತಗೊಂಡಿದ್ದೀವಿ, ತಿಳ್ಕೊಂಡು ಹೋಗ್ತೀವಿ. ನೀವು ಹೇಳಿದರೆ ಒಳ್ಳೇದಾಯಿತು, ಅದಕ್ಕೆ ಬಂದೆ ಅಂತ. ಸೊ ಮೊದಲು ಬಂದಾಗ ನಿಮ್ಗೆ ಏನು ಒಳ್ಳೇದಾಯಿತು? ದೇವರಲ್ಲಿ ಏನು ಪ್ರಾರ್ಥನೆಯನ್ನು ಮಾಡ್ಕೊಂಡಿದ್ದೀರಾ ಅಂತ? ನಮಗೆ ಬರೋಕ್ಕೂ ಫಸ್ಟು ಯಾವುದೇ ಥರ ಮದುವೆ ಆಗಿರಲಿಲ್ಲ. ಇಲ್ಲಿ ಬಂದಮೇಲೆ ಎಲ್ಲ ಥರ ಒಳ್ಳೇದಾಗಿದೆ. ಒಂದು ಗಂಡು ಮಗು ಇದೆ. ತುಂಬ ಚೆನ್ನಾಗಿದೆ ಲೈಫ್. ಪಂಚಮುಖಿ ಆಂಜನೇಯನನ್ನ ದರ್ಶಿಸಿದ್ರೆ, ಭಕ್ತಿಯಿಂದ ಬೇಡ್ಕೊಂಡ್ರೆ ಸಕಲವನ್ನು ಆ ದೇವ ಈಡೇರಿಸ್ತಾನೆ ಅನ್ನುವ ನಂಬಿಕೆ ಭಕ್ತರದ್ದು. ಹನುಮಂತನನ್ನ ಪೂಜಿಸೋದ್ರಿಂದ ಭಕ್ತರು ಅದೃಷ್ಟವನ್ನ ಪಡೆದುಕೊಳ್ತಾರೆ ಹಾಗೂ ಭಯ, ದುಃಖದಿಂದ ಮುಕ್ತರಾಗ್ತಾರೆ ಅನ್ನುವ ನಂಬಿಕೆ ಇದೆ. ಇನ್ನು ಹನುಮ ಜಯಂತಿ ಮಂಗಳವಾರ, ಭಾನುವಾರ, ಅಮಾವಾಸ್ಯೆ, ಪೌರ್ಣಮಿ ಮುಂತಾದ ದಿನಗಳಲ್ಲಿ ದೇವಸ್ಥಾನದಲ್ಲಿ ಸಾಕಷ್ಟು ಜನರು ಸೇರುತ್ತಾರೆ. ಆಂಜನೇಯನು ದೇವಾಲಯದ ಬಳಿ ಇರುವ ದೊಡ್ಡ ಬಂಡೆಗಳ ಕಟ್ಟಡಗಳನ್ನು ತನ್ನ ಹಾಸಿಗೆ ಮತ್ತು ದಿಂಬುಗಳಾಗಿ ಬಳಸಿಕೊಂಡಿದ್ದನೆಂದು ಹೇಳಲಾಗುತ್ತೆ. ಇಲ್ಲಿ ಪಂಚಮುಖಿ ಆಂಜನೇಯನು ತನ್ನ ಮೊಣಕಾಲಿನ ಮೇಲೆ ಮಡಚಿದ ಕೈಗಳನ್ನು ಇಟ್ಟುಕೊಂಡು ಪೂರ್ವ ದಿಕ್ಕಿಗೆ ಬೆನ್ನು ಹಾಕಿ ಕುಳಿತಿರುವುದನ್ನು ನೀವಿಲ್ಲಿ ನೋಡಬಹುದು. ಮಂತ್ರಾಲಯದಲ್ಲಿರುವ ಪಂಚಮುಖಿ ಹನುಮಂತನನ್ನ ಪೂಜಿಸುವುದರಿಂದ ಭಕ್ತರು ಅದೃಷ್ಟವನ್ನ ಪಡೆದುಕೊಳ್ಳುತ್ತಾರೆ ಹಾಗೂ ಭಯ ಮತ್ತು ದುಃಖದಿಂದ ಮುಕ್ತರಾಗುತ್ತಾರೆ ಎನ್ನುವ ನಂಬಿಕೆ ಇದೆ. ಹನುಮ ಜಯಂತಿಯಂತಹ ವಿಶೇಷ ದಿನಗಳಲ್ಲಿ ಇಲ್ಲಿಗೆ ಸಾಕಷ್ಟು ಜನರು ಆಂಜನೇಯನ ಪೂಜೆಗಾಗಿ ಬರುತ್ತಾರೆ.
ಪ್ರತಿದಿನ ಬೆಳಗ್ಗೆ 6ರಿಂದ ಮಧ್ಯಾಹ್ನ 1 ಗಂಟೆಯವರೆಗೂ ಇರುತ್ತೆ. ದೇವಸ್ಥಾನದಲ್ಲಿ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೂ ಪೂಜೆ ನೆರವೇರುತ್ತೆ. ಶನಿವಾರ ಬೆಳಗ್ಗೆ 6ರಿಂದ ರಾತ್ರಿ 8 ಗಂಟೆಯವರೆಗೂ ಇಲ್ಲಿ ಪೂಜೆ ವಿಧಿವಿಧಾನಗಳು ನಡೆಯುತ್ತವೆ. ಈ ಸಮಯದಲ್ಲಿ ನೀವು ಯಾವಾಗ ಬೇಕಾದರೂ ಇಲ್ಲಿ ಪಂಚಮುಖಿ ಆಂಜನೇಯ ಸ್ವಾಮಿಯ ದರ್ಶನವನ್ನ ಪಡೆದುಕೊಳ್ಳಬಹುದು. ಮಂಗಳವಾರ, ಶನಿವಾರ ಮತ್ತು ಹನುಮಾನ್ ಜಯಂತಿಯಂತಹ ವಿಶೇಷ ದಿನಗಳಲ್ಲಿ ಇಲ್ಲಿ ಭಕ್ತರ ಗುಂಪೇ ಸೇರಿರುತ್ತೆ. ಶ್ರೀರಾಮನವಮಿ ಉಗಾದಿ ಆಗಣ 9 ದಿವಸಕ್ಕೆ ಮಹಾರಥೋತ್ಸವ ಅಂದರೆ ಉಚ್ಚೈ ಅಂತ ಇಲ್ಲಿನ ಜನರು ಕರೆಯೋದು. ರಥೋತ್ಸವ 2 ಗಾಲಿದು. ವಿಶೇಷವಾಗಿ ಶ್ರೀರಾಮನವಮಿ ದಿವಸ 24 ತಾಸಲ್ಲೇ ಜರುಗುವಂಥ ಇದು ಮಹಾರಥೋತ್ಸವ. ಹಾಗೆ ಮೊನ್ನೆ ತಾನೇ ಮಾರ್ಗಶಿರ ಮಾಸ ನವಮಿಯಿಂದ ಹುಣ್ಣಿಮೆವರೆಗೂ 1,00,000 ತುಳಸಿ ಅರ್ಚನೆ ಆಗಿದೆ. ಅದರಲ್ಲಿ ಹನುಮದ್ ವ್ರತ, ಹುಣ್ಣಿಮೆ ಅಂದರೆ ಮಹಾ ಹುಣ್ಣಿಮೆ ದಿವಸ ಹೋಮ, ಸತ್ಯನಾರಾಯಣ ಪೂಜಾ ಎಲ್ಲ ಇತರ ಕಾರ್ಯಕ್ರಮ ಇರುತ್ತದೆ. ಪ್ರತಿ ಅಮಾವಾಸ್ಯೆರಂದು ಜನ ಸಂದಡಿ ಸೇರುತ್ತೆ. ಅಮಾವಾಸ್ಯೆಗೆ ವಿಶೇಷ ಪೂಜೆಗಳು ನೆರವೇರುತ್ತವೆ. ಭಕ್ತರು ಭಾಳಷ್ಟು ಜನ ಇಲ್ಲಿ ಮಲ್ಕೊಂಡು ಅವರು ಪುಣ್ಯಿತರಾಗ್ತಾರೆ. ಇಲ್ಲಿ ಸೇವೆಗಳು ಮಾಡಿಸೋರು ಎಲೆ ಪೂಜೆ ಮಾಡಿಸ್ತಾರೆ, ಪಂಚಾಮೃತ ಅಭಿಷೇಕ ಮಾಡಿಸ್ತಾರೆ. ಸ್ವಾಮಿಗೆ ಪ್ರೀತಿಯಾಗಿದ್ದು ಪಂಚಾಮೃತ ಅಭಿಷೇಕ. ಆಮೇಲೆ ಇಲ್ಲಿ ಬಂದ್ಬಿಟ್ಟು ಸರ್ವಸಿದ್ಧಿ ಯಂತ್ರ, ಮೂಲ ಅರ್ಚಕರು ಬೀಜಾಕ್ಷರ ಮಂತ್ರ ಬರೆದು ಇಲ್ಲಿ ಸ್ವಾಮಿ ಅರ್ಪಣೆ ಮಾಡಿ ಅದನ್ನು ಇಲ್ಲಿ ಕೊಡ್ತಾರೆ. ಹಾಗೆ ಪಂಚಮುಖಿ ಆಂಜನೇಯ ಸ್ವಾಮಿನೂ ಪೂಜೆ ಮಾಡಿರೋದು ಇಲ್ಲಿ ಕೊಡ್ತಾರೆ. ಇಲ್ಲಿ ಗ್ರಾಮ ದೇವತೆ ಎರಕಲಮ್ಮ ಅರ್ಚಕರು ಹಾಗೂ ಇಲ್ಲಿ ಪಂಚಮುಖಿ ಅರ್ಚಕರು ಶ್ಯಾಮಾಚಾರ್ ಹಾಗೂ ಗುರುಭೀಮಾಚಾರ್, ಅನಂತಾಚಾರ್, ಭಾರತೀಶಾಚಾರ್ ಇಲ್ಲಿನ ಅಂದರೆ ಅನಂತಾಚಾರ್ ವಂಶಸ್ಥರನ್ನೇ ಇಲ್ಲಿ ಅರ್ಚಕರ್ತನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅಮಾವಾಸ್ಯೆಗೆ ಸಂಜೆ ರಥೋತ್ಸವ ಇರುತ್ತದೆ, ಸಂಜೆ 5ರಿಂದ 6 ಗಂಟೆಗೆ. ವರ್ಷಕ್ಕೊಂದ್ಸರಿ 2 ಸರಿ ಬರ್ತಾ ಇರ್ತೀವಿ. ಅನುಗ್ರಹ ಆದಂಗೆ ಬರ್ತಾ ಇರ್ತೀವಿ ಇಲ್ಲಿಗೆ. ಓಕೆ, ಮಂತ್ರಾಲಯಕ್ಕೆ ಬಂದಾಗೆಲ್ಲ ಇಲ್ಲಿಗೆ ವಿಸಿಟ್ ಮಾಡ್ತೀರಾ? ಹೌದು, ಮಂತ್ರಾಲಯಕ್ಕೆ ಬಂದಾಗ ಪಂಚಮುಖಿಗೆ ಮತ್ತು ಇಲ್ಲೇ ಬಿಚ್ಚಾಲೆ ಅಂತ ಇದೆ, ಅಲ್ಲೂ ಹೋಗಿ ಬರ್ತೀವಿ. ಓಕೆ, ನಿಮಗೆ ಯಾಕೆ ಬರಬೇಕು ಇಲ್ಲಿಗೆ ಅಂತ ಅನಿಸುತ್ತೆ ಅಂತ? ಯಾಕೆಂದರೆ ಈ ಮನಸ್ಸಿಗೆ ಏನೋ ಒಂದು ನೆಮ್ಮದಿ, ಶಾಂತಿ, ಬಂದು ಹೋದರೆ ಅಂದ್ಕೊಂಡಿದ್ದ ಕಾರ್ಯ ಆಗುತ್ತೆ ಅನ್ನೋ ನಂಬಿಕೆ. ಆದ್ದರಿಂದ ಪ್ರತಿ ವರ್ಷ ಬಂದಾಗೆಲ್ಲ ಬಂದು ಹೋಗ್ತೀವಿ. ದೇವರ ಅನುಗ್ರಹ ಅಂತ ಹೇಳಿದರೆ ನಿಮ್ಗೇನಾದರೂ ದೇವರ ಅನುಗ್ರಹ ಸಿಕ್ಕಿದ್ಯಾ ಅಂತ? ಹೌದು, ಕೆಲವೊಂದು ಆರೋಗ್ಯ ಸಮಸ್ಯೆ ಆಗಿರ್ಬೋದು, ಇಲ್ಲ ಉದ್ಯೋಗದೇ ಆಗಿರ್ಬೋದು, ಇಲ್ಲ ಫೈನಾನ್ಷಿಯಲೇ ಆಗಿರ್ಬೋದು, ಎಲ್ಲ ರೀತಿಯಲ್ಲೂ ನಮಗೆ ಸಮಸ್ಯೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ. ಎಲ್ಲಿಂದ ಬರ್ತಾ ಇದ್ದೀರಾ ನೀವು? ಬೆಂಗಳೂರಿಂದ. ಸೊ ಪ್ರತಿ ವರ್ಷ ಬರ್ತಾ ಇರ್ತೀರಾ? ಪ್ರತಿ ವರ್ಷ ಮಂತ್ರಾಲಯ ಬರ್ತಾ ಇರ್ತೀವಿ. ಅಂದರೆ ಈಗ ಪ್ರತ್ಯೇಕವಾಗಿ ಪಂಚಮುಖಿ ಆಂಜನೇಯ ದೇವಸ್ಥಾನ ಆಗಿರ್ಬೋದು, ಲಕ್ಷ್ಮೀ ದೇವಿ ದೇವಸ್ಥಾನ ಆಗಿರ್ಬೋದು, ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಗೊತ್ತಾ ಅಂತ? ಇದ್ರ ಬಗ್ಗೆ ಈ ಸಾರಿ ಬಂದಾಗೆ ಫಸ್ಟ್ ಟೈಮ್ ಬರ್ತಾ ಇದ್ದೀವಿ. ಇಲ್ಲಿ ಬಂದರೆ ಒಳ್ಳೇದಾಗುತ್ತೆ ಅಂದರು, ಅದಕ್ಕೆ ಬರ್ತಾ ಇದ್ದೀವಿ. ನೆಕ್ಸ್ಟ್ ಟೈಮ್ ಫ್ಯಾಮಿಲಿ ಕರ್ಕೊಂಬರೋಣ ಅಂತ ಇದ್ದೀವಿ. ನಾನು ಕಲಿಯುಗ ಕಾಮಧೇನು ಮಂತ್ರಾಲಯಕ್ಕೆ ಹೋದಾಗ ಇಲ್ಲಿ ತಪ್ಪದೇ ಬರ್ತೀನಿ ನಾನು. ಸೊ ಇಲ್ಲಿಗೆ ಬಂದಾಗ ಇಲ್ಲಿ ಆದಂಥ ನನ್ನ ಒಂದು ಪಾಸಿಟಿವ್ ವೈಬ್ಗಳು ಮೇಯ್ನಾಗಿ. ಸೊ ಆಂಜನೇಯ ಆಗಬಹುದು, ಇಲ್ಲಿ ಮಹಾಲಕ್ಷ್ಮಿ ಆಗಬಹುದು, ಏನೋ ಒಂಥರ ಒಂದು ಖುಷಿ, ಒಂದು ಪಾಸಿಟಿವ್ ಎನರ್ಜಿ ನೆನೆಸ್ಕೊಂಡಾಗ ಆ ಜಗನ್ಮಾತೆ ಅದಕ್ಕೆ ನಾವು ಬೇಡ್ಕೊಂಡಾಗ ಆಗುವಂಥ ಒಂದು ಪಾಸಿಟಿವ್ ವೈಬ್ ನಮ್ಗೆ ಏನು ಸಿಗುತ್ತೆ ಅಲ್ಲ, ಅದಕ್ಕೆ ಬೆಲೆ ಕಟ್ಟೋದಕ್ಕಾಗಲ್ಲ. ಸೊ ಇಷ್ಟಾರ್ಥಗಳು ನಿಜವಾಗ್ಲೂ ನನಗಂತೂ ಆಗಿದೆ. ಸೊ ಇನ್ಫ್ಯಾಕ್ಟ್ ನನ್ನ ಕೊಲೀಗ್ಸ್ಗಳು ಇರಲ್ಲ, ಅವ್ರನ್ನ ಕೂಡ ಕಲ್ಕೊಂಡು ಬಂದಿದ್ದೀನಿ ಈ ಸಲ ಮಂತ್ರಾಲಯಕ್ಕೆ ಬಂದಾಗ ನಾನು. ಸೊ ಪ್ರತಿ ಸಲ ಬಂದಾಗ ಅಲ್ಲಿ ವಿಸಿಟ್ ಮಾಡೇ ಮಾಡ್ತೀವಿ ನಾವು. ಇದಾಗಿತ್ತು ಈ ಹೊತ್ತಿನ ಪಂಚಮುಖಿ ಆಂಜನೇಯನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್.